ನಮ್ಮ ಜೀವನ ಇತರರಿಗೆ ಮಾದರಿಯಾಗಬೇಕು. ಸ್ಪೀಕರ್ ಯುಟಿ ಖಾದರ್. ಭಾವೈಕ್ಯತಾ ಪ್ರಶಸ್ತಿ ಸ್ವೀಕರಿಸಿದ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್. ಪರಸ್ಪರ ಭಾವೈಕ್ಯತೆಯನ್ನು ಪಸರಿಸುವಲ್ಲಿ ಸರ್ವಧರ್ಮ ಸದ್ಭಾವನಾದಂತಹ ಕಾರ್ಯಕ್ರಮಗಳು ಪ್ರಥಮವಾಗಿ ನಿಲ್ಲುತ್ತವೆ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೊಲ್ಹಾರ ಪಟ್ಟಣದ ಖಾನಕಾಯೆ ಗಫ್ಫಾರಿಯಾಗದಲ್ಲಿ 20ನೇ ಶತಮಾನದ ಸೂಫಿ ಸಂತ ಶ್ರೀ ಗುರು ಅಲ್ಹಾಜ್ ಶಾಹ ಮೊಹಮ್ಮದ್ ಅಬ್ದುಲ್ ಗಫ್ಫಾರ್ ಖಾದ್ರಿ ಅವರ ಉರುಸಿನ ನಿಮಿತ್ತವಾಗಿ ಸರ್ವಧರ್ಮ ಸದ್ಭಾವನಾ ಕಾರ್ಯಕ್ರಮದ ಪ್ರಯುಕ್ತ ಕೊಡಮಾಡುವ ಪ್ರತಿಷ್ಠಿತ ಅಲಹಾಬಾದ್ ಮೌಲಾನಾ ಭಾವೈಕ್ಯತಾ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಮನುಷ್ಯನು ಜೀವಿಸಿದಷ್ಟು ದಿನಗಳ ಕಾಲ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪರಸ್ಪರ ಸಹಾಯ, ಸಹಕಾರ, ಸೌಹಾರ್ದತೆಯ ಮೂಲಕ ಬದುಕನ್ನು ಬದುಕಬೇಕು. ನಮ್ಮ ಬದುಕು ಮುಂದಿನ ಪೀಳಿಗೆಗೆ ಮಾದರಿಯಾಗುವುದರ ಜೊತೆಗೆ ಸದಾಕಾಲ ನೆನಪಿನಲ್ಲುಳಿಯುವಂತೆ ಜೀವಿಸಬೇಕು ಎಂದರು. ಅನೇಕ ಧರ್ಮ, ಜಾತಿ, ಮತ, ಪಂಥಗಳ ನಡುವೆ ವಿವಿಧತೆಯಲ್ಲಿ ಏಕತೆ ಕಾಣುವುದೇ ನಮ್ಮ ಭವ್ಯ ಭಾರತ ದೇಶದ ಸಂಸ್ಕೃತಿಯಾಗಿದೆ. ಈ ಸಂಸ್ಕೃತಿಯ ಜೊತೆಗೆ ಸರ್ವರು ದೇಶಪ್ರೇಮ ಅಳವಡಿಸಿಕೊಂಡು ಮುನ್ನಡೆಯುತ್ತಿರುವುದೇ ನಮ್ಮ ಶಕ್ತಿಯಾಗಿದೆ ಎಂದರು. ನಾಗರಿಕ ಸರಬರಾಜು ವಸತಿ ನಗರಾಭಿವೃದ್ಧಿ ಸಚಿವರಾಗಿದ್ದರು. 2020ರಲ್ಲಿ ಕೆಪಿಸಿಸಿ ವಕ್ತಾರರಾಗಿ ಭಾಷಣ ರೋಮಾಂಚನ ಅಂತರಗಲಕ್ಕೆ ಹರಡಿಸತಕ್ಕಂಥ ಇದಾದ ನಂತರ ಸನ್ಮಾನ್ಯ ಈ ಕಾರ್ಯ ಈ ಪೀಠದ ಸಾಹೇಬರಿಗೆ ಯುಟಿ ಖಾದರ್ ಸಾಹೇಬರಿಗೆ ಇರುತ್ತದೆ. ಅದೇ ರೀತಿಯಾಗಿ ಎಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ಭಾರತದ ಸಂಸ್ಕೃತಿಯನ್ನು ನೋಡ್ಬೇಕಂತ. ಭಾರತದ ಸಂಸ್ಕೃತಿ ಎಲ್ಲಿದಂತ ನೋಡ್ಬೇಕಾದ್ರೆ ಅದು ಕರ್ನಾಟಕದ ಸಂಸ್ಕೃತಿಯನ್ನು ನೋಡ್ಬೇಕಂತ. ಕರ್ನಾಟಕದ ಸಂಸ್ಕೃತಿಯಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ಇವತ್ತು ಬಿಜಾಪುರ ಜಿಲ್ಲೆಯ ಕೋಲಾರದ ಈ ಒಂದು ಪ್ರದೇಶದಲ್ಲಿ ಕಾಣಲಿಕ್ಕೆ ಸಿಕ್ಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕರಾವಳಿಯ ಕೇರಳದ ಗರುನಾಡಿನ ಕರಾವಳಿ ಪ್ರದೇಶದ ಮಂಗಳೂರಿನ ಯುಟಿ ಖಾದರ್ ಇವತ್ತು ಬಿಜಾಪುರ ಜಿಲ್ಲೆಯ ಕೋಲಾರದ ಈ ಪ್ರದೇಶದಲ್ಲಿ ನಿಮ್ಮ ಪ್ರದೇಶದಲ್ಲಿ ಬಂದು ಮುಟ್ಟಿದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸವೇ ನಮ್ಮಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು 25 ವರ್ಷಗಳಿಂದ ಸ್ಥಾಪಿಸಿದಂತಹ ಎಲ್ಲ ನಮ್ಮ ಗೌರವ ಹಿರಿಯರಿಗೆ ಅದನ್ನು ಈಗ ಕೂಡ ಮುಂದುವರಿಸಿಕೊಂಡು ಬರುವಂತಹ ನೇತೃತ್ವ ವಹಿಸುವಂತಹ ಅಲ್ಲ ಡಾಕ್ಟರ್ ಭಕ್ತಿಯಾನ್ ಖಾದ್ರಿ ಅವರಿಗೆ, ಕುಲಕರ್ಣಿ ಅವರಿಗೆ, ಸಮಿತ ಸರ್ವರಿಗೆ ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಸುಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲಾ ಕಾರ್ಯಕ್ರಮವು ಕೂಡ ಅದು ಈ ಸಮಾಜಕ್ಕೆ ಮತ್ತು ದೇಶಕ್ಕೆ ಕೊಡುವಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಏನಾದ್ರೂ ಒಂದು ಮಾತಲ್ಲಿ ಹೇಳಬೇಕಾದ್ರೆ ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದ್ರೆ ಈ ರೀತಿಯ ಸಮಾಜವನ್ನು ಕಟ್ಟುವಂತಹ ಭಾವೈಕ್ಯತೆಗೆ ಹಮ್ಮಿಕೊಳ್ಳುವುದೇ ಅದು ನಿಜವಾದ ದೇಶ ಪ್ರೇಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಭಾರತ ದೇಶದ ಶಕ್ತಿ ಯಾವುದಂತ ಹೇಳಿದ್ರೆ ಭಾರತ ದೇಶ ಶಕ್ತಿ ಭಾರತದ ವೈವಿಧ್ಯ. ಅದಕ್ಕೆ ನಮ್ಮ ಸರ್ವ ಧರ್ಮದ ಕಾರ್ಯಕ್ರಮ ಹಮ್ಮಿಕೊಂಡು ಪರಸ್ಪರ ಮಹಾಪುರುಷ ಸ್ವಾಮೀಜಿಗಳ ನಮ್ಮ ವೇದಿಕೆ ಮೇಲೆ ಕರೆಸಿ ಎಲ್ಲಾ ಜಾತಿ ಧರ್ಮದ ಸ್ವಾಮೀಜಿಗಳ ಗುರುಗಳನ್ನು ಕರೆಸಿಕೊಂಡು ಪರಸ್ಪರ ಇವತ್ತು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹಂಚಿಕೊಳ್ಳುವ ಮೂಲಕ ವಿಶ್ವಾಸ ಭರಿತ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತವೇ ಈ ಒಂದು ಬಹುಶಃ ಕಾರ್ಯಕ್ರಮದ ಮುಖ್ಯ ಗುರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಹುಟ್ಟುವಾಗ ನಮ್ಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ, ನಮ್ಗೆಲ್ಲರಿಗೂ ಕೂಡ ಉಸಿರು ಮಾತ್ರ ಇರ್ತದೆ. ನಾವು ಊರನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ಕೂಡ ಉಸಿರು ಇರುವುದಿಲ್ಲ, ಹೆಸರು ಮಾತ್ರ ಇರ್ತದೆ. ಅಂತ ಶಾಶ್ವತವಾದ ಹೆಸರನ್ನು ನಾವು ನಿರ್ಮಾಣ ಮಾಡುವುದೇ ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಮುಖ್ಯ ಗುರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗ ನನ್ನ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತೇನೆ. ನೋಡಿ, ದೇವರು ಒಂದು ಮನುಷ್ಯನ ಜೀವನ ಸಂಬಂಧದಲ್ಲಿ ದೇವರು ಯಾವುದೇ ತಾರತಮ್ಯವನ್ನು ಎಲ್ಲಿ ಕೂಡ ಮಾಡಲಿಲ್ಲ. ಸರ್ವಶಕ್ತ ದೇವರು ಒಂದು ಮನುಷ್ಯನ ಜೀವನ ಸಂದರ್ಭದಲ್ಲಿ ಯಾವುದೇ ಜಾತಿ ಮತ್ತು ವರ್ಗದಲ್ಲಿ ಒಂದೇ ಒಂದು ತಾರತಮ್ಯ ಎಲ್ಲಿಯೂ ಕೂಡ ಇಲ್ಲ. ಒಂದು ಮಗು ಹುಟ್ಟುವಂತ ಸಂದರ್ಭದಲ್ಲಿ ಎಲ್ಲರ ಮುಖ್ಯ ಗುರಿ ಏನಂತ ಹೇಳಿದ್ರೆ ಮಗು ಬದುಕಬೇಕು, ತಾಯಿ ಬದುಕಬೇಕು, ಬೇರೆ ಪ್ರಶ್ನೆ ಇಲ್ಲ, ಒಂದೇ ಪ್ರಶ್ನೆ. ಹೇಳಿಸುವಂತ ಕಾರ್ಯಕ್ರಮ ಇಂದು ನಮ್ಮ ಮಣ್ಣಿನ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳನ್ನು ನಮ್ಗೆ ಹಿರಿಯರು ಕೊಟ್ಟಂತ ದೊಡ್ಡ ಮಟ್ಟದ ಪರಂಪರೆಯನ್ನು ನಾವು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಹುಟ್ಟಿ ಬಂದ ಮಕ್ಕಳಿಗೆ ವರ್ಗಾಯಿಸುವ ಒಂದು ಅರ್ಥಪೂರ್ಣ ಮತ್ತು ಒಂದು ಸುಂದರವಾದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರಲ್ಲಿ ಎಲ್ಲಾ ಕಾರ್ಯಕ್ರಮ ಮುಖಾಂತರ ಭವಿಷ್ಯ ದಿನಗಳಲ್ಲಿ ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದ ಪ್ರೇರಣೆ ಶಕ್ತಿ ಸಮಾಜ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ನಾವು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು.
ಭಾವೈಕ್ಯತೆ ಮತ್ತು ಸಂವಾದಕ್ಕೆ ಮಾತಾಡಬೇಕಾದ್ರೆ ನಮ್ಗೆ ಬಹಳಷ್ಟು ಹೊತ್ತು ಮಾತಾಡ್ಬೋದು. ಆದ್ರೆ ಸಮಯದ ಅಭಾವ ಇದ್ದ ಕಾರಣ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು, ಎಲ್ಲಾ ಧರ್ಮದ ಸಂದೇಶವು ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ ಅಲ್ಲದೆ ಬೇರೆ ಯಾವುದು ಕೂಡ ಇಲ್ಲ. ಎಲ್ಲಾ ಧರ್ಮದ ಮಹಾಪುರುಷರ ಸಂದೇಶವು ಕೂಡ ಸೋದರತೆ, ಸಮಾನತೆ, ಪ್ರೀತಿ, ವಿಶ್ವಾಸ, ನೆಮ್ಮದಿಯ ಜೀವನ ಸಾಗಿಸುವುದೇ. ನಾನು ನೆಮ್ಮದಿಯಿಂದ ಬದುಕಬೇಕು, ಇನ್ನೊಬ್ಬ ನೆಮ್ಮದಿಯ ವಾತಾವರಣ ನಿರ್ಮಾಣ ಮಾಡಬೇಕು. ಇದು ಎಲ್ಲಾ ಧಾರ್ಮಿಕದ ಒಂದು ದೊಡ್ಡ ಮಟ್ಟದ ಸಂದೇಶ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂತದ್ದು. ಆದ ಕಾರಣ ವಿಚಾರ ಮಾಡಿಕೊಳ್ಳೋಣ, ಕೊಡಬೇಕು. ನಾನು ಅವಾಗ ಬಂದ್ಮೇಲೆ ಸಾಹೇಬರಿಗೆ ಮಾತಾಡೋದಾಗ ಹೇಳಿದೆ, ನಾನು ನಮ್ಮ ಉದ್ದೇಶದ 10ರಿಂದ 20% ಪ್ರತಿ ವರ್ಷ ಅದು ಅಭಿವೃದ್ಧಿ ಆಗ್ತಂದ್ರೆ ಈ ಪ್ರಶಸ್ತಿಗೂ, ಈ ಸರ್ವಧರ್ಮ ಸಮ್ಮೇಳನಕ್ಕೂ, ಈ ಭಾವೈಕ್ಯತೆಗೂ ಒಂದು ಮೌಲ್ಯ ಅಥವಾ ಒಂದು ಬೆಲೆ ಬರ್ತದೆ. ಆ ಬೆಲೆ ಇದೆಯಾ? ನಮ್ಮ ಎಷ್ಟು ಜನ ಹಿರಿಯರೇನಿಲ್ಲ, ಅನೇಕ ಜನ ದಾಸರು ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿದ ಅಂತ ಹೇಳಿದ್ರು. ಬಸವಣ್ಣ ತನ್ನ ಇಡೀ ಜನ್ಮವನ್ನ ಇದರಲ್ಲೇ ಕಳೆದ. ಇದು ಒಂದೇ ಕುಲ, ಇದು ಒಂದೇ ಮನುಷ್ಯ. ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.